ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನ್ ಚಾಲೆಂಜ್ ಅಂದ್ರೆ ಪಾನಿಪುರಿ ಚಾಲೆಂಜು. ಈಗ ಒಬ್ಬೊಬ್ಬರಿಗೆ ಮೂರ್ ಮೂರ್ ನಿಮಿಷ ಕೊಡ್ತೀವಿ. 3 ನಿಮಿಷ ಅಂದ್ರೆ ಯಾರ್ 3 ನಿಮಿಷದಲ್ಲಿ ಜಾಸ್ತಿ ಪುರಿ ತಿಂತಾರೋ, ಈಗ 4 ಜನದಲ್ಲಿ ಈಗ ಒಬ್ಬೊಬ್ರು ತಿಂದ್ರೆ ಒಬ್ರು ಕಮ್ಮಿ ತಿಂದ್ರೆ ಅವರು ಔಟ್ ಆಗ್ತಾರೆ. ತಿರ್ಗಾ 3 ಜನದಲ್ಲಿ ತಿರ್ಗಾ ಒಬ್ರು ಯಾರ ಕಮ್ಮಿ ತಿಂದ್ರೆ ಅವ್ರು ಔಟ್ ಆಗ್ತಾರೆ. ಇನ್ನಿಬ್ರು ಲಾಸ್ಟ್ ಇದ್ರಲ್ಲಿ ಯಾರು ಜಾಸ್ತಿ ತಿಂತಾರೋ ಅವ್ರು ಇನ್ನು ಅಂತ ಗೈಸ್. ಇದೇ ಚಾಲೆಂಜ್, ನಾನೇ ಫಸ್ಟ್ ಚಾಲೆಂಜು. ಸಣ್ಣದು ಎಷ್ಟೋ ಟೈಮು ಹೇಳ್ಬೇಕು ಎಷ್ಟು ಐತೆ ಅಂತ. ಎಷ್ಟಿಂದೆ ಹ್ಮ್ ಎಷ್ಟಾಯ್ತು? ಟೈಮ್ ಎಷ್ಟಾಯ್ತು ಇನ್ನು? 10 ಕಡಲ ಇನ್ನು. ಸೆಕೆಂಡ್ ಇರೋದು ಹಂಗೆ ತಿಂತೇನೆ ಇನ್ನು. ಹ್ಮ್ ಅರ್ಧ ತಿನ್ನಂಗಿಲ್ಲ, ಒಂದೊಂದ್ ತಗೊಂಬಕು. ಒಂದು ಎರಡೇ ಲೆಕ್ಕ, ಅವ್ನು ಅರ್ಧ ತಿನ್ನ ಬಿಡು. ಗಾಳಿ ಕೇಳಿದ್ಲೇ ನಿಕ್ಕಮಡ. ಟೈಮ್ ಎಲ್ಲ ಆಫ್ ಮಾಡಿಲ್ಲ ಅಂತ ಮಾಡ್ಬೇಕಾದ್ರೆ ಕೈ ಅಲ್ಲ. ಚಾಳಿಗೆಲ್ಲ ಚೆಲ್ಲಂಗಿಲ್ಲ. ಎಷ್ಟಾದೆ? ಒಂದೂವರೆ ಗಂಟೆ. ಹೇಳ್ತು ಕದು ನಿಧಾನಕ್ಕೆ ತಿನ್ನು. ಮುದ್ದಾಟ
ಇನ್ನು ಗೈಸ್ ಏನು ವಿಷಯ ಅಂದರೆ ಮೈಕ್ ಹಾಕಿದ್ದು ನಮ್ಮ ಅಕ್ಕಂಗೆ ಯಾಕೋ ಮೈಕು ಆಫ್ ಆಗಿ ವಾಯ್ಸ್ ಕರೆಕ್ಟಾಗಿ ಬಂದಿಲ್ಲ ಗೈಸ್. ಅದಕ್ಕೆ ನಮ್ಮ ಅಕ್ಕೊಂದು ವಾಯ್ಸ್ ಕಟ್ ಮಾಡಿದ್ದೀನಿ ಗೈಸ್. ನಮ್ಮ ಅಕ್ಕ ಎಷ್ಟು ತಿಂಗಳು ಅಂದರೆ 13 ತಿಂಗಳು ಗೈಸ್, ಅಷ್ಟೇ ತಿಂದಿದ್ದು. ಅವಳ ಕೈಲಿ ಆಯ್ತು ಗೈಸ್, ವಾಯ್ಸ್ ಇಲ್ಲ ಗೈಸ್ ನಮ್ಮ ಅಕ್ಕನ ತಿನ್ಬೇಕಾರೆ. ಗೈಸ್ ನಮ್ಮ ಅಕ್ಕ ತಿಂಗಳು 13 ತಿಂಗಳು ಗೈಸ್, ಅಷ್ಟೇ ತಿನ್ನಕ್ಕಾಯ್ತು. ತಿನ್ನಕ್ಕೆಲ್ಲ ಆಗಲ್ಲ ಅಂತ ಇದ್ಲು ಗೈಸ್. ಈಗ ನಮ್ಮ ಅಮ್ಮ ಎಷ್ಟು ತಿನ್ಕೊಂಡ ಬರೀಬೇಕು ನೋಡೋಣ. ಒಂದನೇದು ನಮ್ಮ ಅಮ್ಮಗೆ ತಿನ್ನಕ್ಕಾಗಂತೆ, ಮತ್ತೆ ತಿನ್ನಕ್ಕಾಗ ಬಿಡ್ರಿ ಅಂತ ನೋಡೋಣ ಬರೀಬೇಕು ಎಷ್ಟು ತಿನ್ನ. ಎರಡನೇದು ಹಚ್ಚಿದ್ವಿ. ಮೂರನೇದು ಮತ್ತೆ 30 ನಿಮಿಷ ಆಯ್ತು. 30 ಸೆಕೆಂಡ್ 30 ಸೆಕೆಂಡ್ ಈಗ 4 ಚಂದ್ರಲ್ಲಿ ಯಾರು ಕಮ್ಮಿ ತಿಂದ್ರೆ ಅವ್ರನ್ನ ಇದು ಮಾಡ್ತೀವಿ, ಔಟ್ ಮಾಡ್ತೀವಿ. ನಮ್ಮ ಅಕ್ಕ 13, ನಾನು 15 ನನಗಿನ ಚಿಕ್ಕವನು ಒಟ್ಟೆ ತಿನ್ಬಿಡಬೇಕು. ನಂಗೆ ಯಾಕೆ ಆರನೇದು ಈಗ ಕಾಣ್ತಾ ಇಲ್ಲ ಚೆನ್ನಾಗಿ. ನಮ್ಮ ಅಮ್ಮ ಏನು ತಿಂದ ಅದು ವೈಟ್ ಇರುತ್ತೆ, ಕಾಣ್ತಾ ಇಲ್ಲ. ತಿಂತ ಇದ್ದ ನಮ್ಮಮ್ಮ ಮುಗ್ಗ ಹಾಕೊಟ್ಟಿರ್ತೀವಿ ಮಳೆ. ಖಾರ ಖಾರ ಆಯ್ತಾ? ಎಷ್ಟಾಯ್ತು? ಆಫ್ ಮಾಡಾಕ ಸ್ಟಾಪ್ ಕೊಡು. ನಾನು 13 ಕಣೆ. ನಮ್ಮ ಅಮ್ಮ ಔಟ್ ಆತು, ಬರೀ 12 ತಿಂತು 3 ನಿಮಿಷದಲ್ಲಿ. ನಮ್ಮ ಅಕ್ಕ ತಿಂದ್ಲು 13 ತಿಂದ್ಲು. ಅವ್ಳಿಗೆ ತಿನ್ನಕಾಯ್ತು. ನಮ್ಮ ಅಕ್ಕನ ಗೆದ್ಲು, ನಮ್ ಜೊತೆ ಇನ್ನೊಂದ್ ರೌಂಡ್ ಆಡ್ಬೇಕಾಯ್ತು. ನಮ್ಮ ಅಕ್ಕಗೆ ತಿನ್ನಕಾಯ್ತು, ನಾಳೆ ಸಾಕಾಯ್ತಂತೆ, ವಾಮಿಟ್ ಬರಂಗ ಐತೈತಂತೆ. ಅದಕ್ಕೆ ಬೇಡ ಅಂದ್ರೆ ಈಗ ನಾನು ಮತ್ತೆ ನೀರಜ ಕಾಂಪಿಟೇಷನ್ ಮಾಡ್ತಿದ್ವಿ. 15 ಪುರಿ ಕಂತೀವಿ, ಯಾರು ಬೇಗ ತಿಂತಾರ ಅವ್ರೇ ವಿನ್ ಗೈಸ್. ಇದೇ ಚಾಲೆಂಜ್ ನೋಡಿ. ನಂಗವನೇ ನನಗಿನ 2 ಜಾಸ್ತಿ ತಿನ್ಬಿಟ್ಟ ಗೈಸ್.
ನಾನು ಹೇಳ್ತೀನಿ, ನಂದು 17 ಆಗ್ಬೇಕಾಯ್ತು. ಎಂತ ನೋಡಿ ತಿಗ್ದಷ್ಟು ಬಾಡಿ ಇಲ್ಲ, ನನ್ಗಿನ್ನ 2 ತಿಂದ್ಬಿಟ್ಟು ನಾವು ಜಾಸ್ತಿ 3 ನಿಮಿಷ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈಗ ಅದೇ ಚಾಲೆಂಜ್ 15 ನಿಮಿಷ ಅಂತೀವಿ. ಸರಿ ತಡೆ ನಾನು ಹೇಳ್ತಕ 15 ಪೂರಿ ಇಕ್ತೀವಿ. ಯಾರು ಬೇಕು ತಿಂದ್ರೆ ಅವ್ರ ನೋಡೋಣ ಗೈಸ್. ಇವನ ಚಾಲೆಂಜ್ ಈಗ ಆಟ ಶುರು. ಬಾರ ಗೈಸ್. ಈಗ ಏನ್ ಚಾಲೆಂಜ್ ಅಂದ್ರೆ, ನಮ್ಮ ಅಕ್ಕ ಔಟ್ ಆದ್ರು. ಈಗ ನಾನು ಮತ್ತೆ ನೀರಜ ನಮ್ಮ ಅಕ್ಕಗೆ ಗೆದ್ದಿಲ್ಲ ಗೈಸ್. ಮಂಗ ಅದು ನಂಗೆ ಆಡಕಾಲ ವಾಂತಿ ಬದೈತೆ ಅಂದ್ಲು. ಅದಕ್ಕೆ ನಾವು ಇನ್ನೊಂದು ರೌಂಡ್ ಆಡಕ್ಕೆ ಸಾಕಾತೆ ಅಂತ ಹೇಳಿ ಡೇಟ್ ಫೈನಲಿ ಬಂದ್ಬಿಟ್ಟಿದ್ವಿ. 24 ಅವೇ ನಂಗೂ ನೀರಜಂಗು. ಸಣ್ಣಗಿರ ನನಗೇನೆ ಜಾಸ್ತಿ ತಿನ್ಬಿಟ್ಟು ಹಿಂಗೆ ಸರಿ ಐತಿದೆ. ಅದಕ್ಕೆ ಇವನೇ ಬಿದ್ದು. ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಮ್ಮ ಅಪ್ಪತಲ್ಲಿ ನನ್ನ ಜೊತೆ ಅಪೋಸಿಟ್ ಆಡಕ್ಕೆ ಅಂದ್ಕೊಂಡಿದ್ದೆ. ನಮ್ಮ ಅಕ್ಕ ಇಷ್ಟೊಂದು ಇವಂಗಿನ ಬಾಟ್ ಅಂತ ಗೊತ್ತಿರಲಿಲ್ಲ ನನ್ಗೆ. ನೋಡಿ ಇವನೇ ತಿಂದ 17. ನಮ್ಮ ಅಕ್ಕ ಎಷ್ಟು 13 ಅಷ್ಟೇ ತಿನ್ನಕಾಯ್ತು ಗೈಸ್. ತಿರ್ಗಿ 24 ಕಂಡಿದೀವಿ. ಈಗ 24 ಇಷ್ಟಲ್ಲ ಚಾಲೆಂಜ್. ನಾನೇ ನಿನ್ಕಿನ ಜಾಸ್ತಿ ತಿನ್ನೋದು. ಅಂತ ಟೇಬೆ ಆಯ್ತು ನನ್ಮೇ ಚಾಲೆಂಜ್ ಆಗ್ತಾನ. ಈಗ ಬರ್ರಿ ಹೇಳೋಣ. ರೆಡಿ 1 2 3 ಸ್ಟಾರ್ಟ್. ಅಷ್ಟೊಂದ್ರ ತೆಕ್ಕೊಂಡ್ರಿ ಇಲ್ಲಕಲ್ಲ. ಅದು ಕಲದಿಂದು ನೋಡಿ ಇವನು ನಮ್ ನೀರಜ್ ಕುಡಿದ್ಬಿಟ್ಟ. ಇವೆಲ್ಲ ತಿನ್ನಕಾಯ್ತಿಲ್ಲ. ಬಾಳೆಲ್ಲ ಸೋಡೆಲ್ಲ ಕಿತ್ಕೊಳ್ಳೋದು. ತಿನ್ನಿ. ಏನ್ ಚೆನ್ನಾಗಿ ಬಾಳೆ ಇರಂಗಿಲ್ಲ, ಎಲ್ಲ ತಿನ್ಬಿಟ್ಟು ತೋರ್ಸ್ಬೇಕಾ ಅಂತ ಹಿಂಗೆ ನುಂಕನ್ನ ಕೊಳಗೆ. ಚಿನ್ನಕಾಯ್ದೆಲ್ಲ ಸುಸ್ತಾತು. ಇನ್ನೂ ಒಂದು 8 ಇವೆ. ಅಪ್ಪ ಇದೆಲ್ಲ ತಿಳ್ಕೊಂಬಿಟ್ಟ ಬಾಳಿಕೆ. ಪಾನಿ ಹಾಕೊಂಡು ತಿಂತ ಇದ್ದೀನಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೀರು ನಮ್ಮ ಅಮ್ಮ ನೀರು ಹಾಕಿ ನೋಡಿ.
ನೀರು ಯಪ್ಪ ಗೈಸ್ ನಾನೇ ಇನ್ನು ನಾಲ್ಕ್ಯಾರ ಅವನ ಹತ್ರ ಇನ್ನು 7 8 ಜಾಸ್ತಿ ಹಾಕಿಟ್ಕೊಳ್ಳೋಣ. ಇಪ್ಪೋಟ್ನ ಕರೆಕ್ಟ್ ಆಗ್ಬಿಡುತ್ತಾನೆ ಜಾಸ್ತಿ ಹಾಕ್ತೀನಿ. ಗೈಸ್ ಏನ್ ವಿಷಯ ಅಂದ್ರೆ ಸಾವಡ ಎಲ್ಲ ಕಿತ್ಕೊಂಡೈತಿ ಎಲ್ಲ ಇಟ್ಕೊಂಡ್ಬಿಡ್ತಿ ಇನ್ನು 3 ಐತಿ. ನಾನೇನು ಬೇಸಿ 2 ಇದ್ದವು ಅದ್ರಲ್ಲಿ ನೋಡಿ 5 ಇಲ್ಲೊಂದು 6. ಗೈಸ್ ಮಾತೆ ಬರ್ತಾ ಇಲ್ಲ, ಹೊಟ್ಟೆ ಫುಲ್ ಹೊಡೆಬಿಡ್ತಿ, ಬಾಯ ಸವಡಲ್ಲಿ ಫುಲ್ ಕಿತ್ಕೊಂಡೈತಿ. ನೀರ್ ಕುಡಿತೀನಿ ಅಡ್ರಂಚರ. ಗೈಸ್ ನೀರ ಸ್ವಾತ ಅಂತ ಡೈಲಾಗ್ ಹೊಡಿತಿದ್ದ ನಾನು 5 ನಿಮಿಷಕ್ಕೆಲ್ಲ ಬಡ್ದು ಯಾಕಂತೀನಿ ನಾನು ಬಿಟ್ಟಾಕಯ್ಯ. ಚಾಲೆಂಜು ನಾನೇ ನಿನ್ಕಿನ ಜಾಸ್ತಿ ತಿನ್ನೋದು. ಬಾಟ ಅಂತ ಟೇಬೆ ಎಗ್ರು ಸಾಕಿದ್ದೀನಿ. ಬಾ ಆಯ್ತು ಆಯ್ತು. ನಾನೇನು ಬೇಸಿ 2 ಇದ್ದವು. ನಾನೇ ತಿಂದಿರೋದ ಜಾಸ್ತಿಯಾ ಹೊಟ್ಟೆಲ್ ನೋಡ್ತೆ. ಗೈಸ್ ಟಾಸ್ ಮುಗಿಸಿವು ನೀರಜ ಮತ್ತೆ ನಾನು ಕುಂತ್ಕಣ. ನಾ 39 ತಿಂದೆ, ಇವನು 35 ತಿಂದ ಗೈಸ್. ನಂಗೆ 4 ಕಮ್ಮಿ ತಿಂದ. ಹೊಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಉರಿತೈತಿ ಗೈಸ್. ಉರಿತಲ್ಲ ನೀರಜ ಗೈಸ್ ಅವಡೆಲ್ಲ ಕಿತ್ಕೊಂಡು ಬಿಟ್ಟೈತಿ. ಬೆಳೆನ ಕಾಪಿ ಕುಡಿಯಕ್ಕಾಗಲ್ಲ, ಉಣ್ಣಕ್ಕಾಗತ್ತೆ ಏನೋ ಗೊತ್ತಿಲ್ಲ. ನಾಳೆ ಎಕ್ಸಾಮ್ ಬೇರೆ ಐತೆ, ಓಡಾಡು ಬೇಗ ಇದು ಸ್ಟಾರ್ಟ್ ಆದತ್ತು. ಟೆಸ್ಟ್ ಐತೆ ಗೈಸ್, ಅವನಿಗೆ ಟೆಸ್ಟ್ ನಡೀತೈತಿ ಗೈಸ್. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ನೀರಜ ತಿನ್ನಕ್ಕಾಗಲ್ಲ ಸೋಲ್ತಾನೆ ಅನ್ಕೊಂಡಿದ್ದೆ. ನಮ್ಮ ಅಕ್ಕ ನನ್ನ ಜೊತೆ ಕಾಂಪಿಟೇಷನ್ ಬರ್ತಾನೆ ಅನ್ಕೊಂಡಿದ್ದೆ. ನೋಡ್ರಿ ನಮ್ಮ ಅಕ್ಕನೇ ಟುಸ್ಪಾಟ್ ಹಾಕಿ ಆದ್ಲು, ನೀರಜನೇ ಬಂದಿದ್ದು. ಆದ್ರೂ ನನ್ನ ಜೊತೆ ಸೋತ ಗೈಸ್, ನಾನು ಗೆದ್ದಿದ್ದು. ಹಂಗ ಬುಲೆ ಏನ್ ಡೈಲಾಗ್ ಹೊಡ್ತಿದ್ದ ಇನ್ನೊಂದ್ಸತಿ ಹೊಡೆಯದ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಓಕೆ ಗೈಸ್, ಮುಂದಿನ ನೋಡಿ ಸಿಗೋರು. ಟೇಕ್ ಕೇರ್, ಬಾಬಾಯ್ ಅಂತ ಹೇಳ್ತಾ, ನಮ್ಮ ಚಾನಲ್ ಯಾರು ಹೊಸ ವಿಸಿಟ್ ಮಾಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಅಂತ ಹೇಳ್ತಾ, ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ. ಮುಂದಿನ ಕ್ರೇಜ್ ಇಲಾಗ ಸಿಗ್ತೀನಲ್ರು. ಟೇಕ್ ಕೇರ್, ಬಾಯ್ ಗುಡ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.